ಕೊಡೋನ್ ಟೀಯ ಕೊಡೋನ್ ಜ್ಯೂಸ ಅಂದ್ಬಿಟ್ಟು ಏನೋ ನಿನ್ನ ಸಮಾಚಾರ ಎಷ್ಟು ಚೆನ್ನಾಗಿ ಅಂದರೆ ಹಳ್ಳಿ ನಾಡು ಭಾಷೆಯಲ್ಲಿ ಎಷ್ಟು ಚೆನ್ನಾಗಿ ಅವ್ರನ್ನ ಅಟ್ರಾಕ್ಟ್ ಮಾಡ್ಕೊತಾರೆ ಅಂದರೆ ಯಾಕೋ ಬಂದೆ ಅಂದರೆ ಯಾಕೋ ಬಂದೆ ಯಾಕೆಲ್ಲ ಬಂದೆ ಅಂತ ಅದೆಲ್ಲ ಕೇಳ್ಬಿಟ್ಟು ಆ ಥರ ಮಾಡಬಾರ್ದಿತ್ತು ಕಣ, ಈ ಥರ ಆಗಬೇಕಿತ್ತು ಕಣ, ಅಲ್ಲೇ ಒಂದು ಸಮಾಧಾನವಾದಂಥ ಉತ್ತರ ಕೊಟ್ಟು ಅದನ್ನು ಎಷ್ಟು ಚೆನ್ನಾಗಿ ನೀಟಾಗಿ ಅವ್ರನ್ನ ಕಳಿಸ್ಕೊಡ್ತಾರೆ ಅಂತಂದರೆ ಇದಕ್ಕೆಲ್ಲ ಸ್ಪಷ್ಟವಾದಂಥ ಉದಾಹರಣೆ ಅಂತಂದರೆ ಒಬ್ಬ ಹುಡುಗ ಬಂದಿದ್ದಾನೆ, ಅವ್ರ ತಾಯಿಗೆ ಆಕ್ಸಿಡೆಂಟ್ ಮಾಡಿದ್ದಾನೆ, ಸರ್ ತಾಯಿಗೆ ಆಕ್ಸಿಡೆಂಟ್ ಮಾಡಿದ್ದಾನೆ. ನಾವಾಗ ಏನು ಮಾಡ್ತಿದ್ವಿ, ಅವ್ನು ಎಳ್ಕೊಂಬಂದು ಚಚ್ಚಿ ಬೋಡ್ದು ಬಿಸಾಕಿ ಕೊನೆಗೆ ಅವ್ನು ಸ್ಟೇಷನಿಗೆ ಕಳಿಸಿ ಅವ್ನು ಬಿಡಿಸಾಕ್ಬಿಟ್ಟು ಅವ್ನ ಲೈಫ್ನೇ ಹೊರಕ್ಕೆ ಮಾಡಾಕ್ಬಿಡ್ತೀವಿ. ಹೇಳಿದ್ದು ಒಂದೇ ಮಾತು ಎಷ್ಟು ಚೆನ್ನಾಗಿತ್ತು ಅಂದರೆ, ಲವ್ ನೆಟ್ಗೆ ಹೋಗ್ತಾಗ್ತಿರ್ಲಿಲ್ಲ ನಿನಗೆ, ಹೋಗಿ ಹೋಗಿ ನಮ್ಮ ಹೂನಿಗೆ ನೀನು ಗುದ್ದಿಸ್ಬೇಕಾಗಿತ್ತ ಅಂದರು. ಆಮೇಲೆ ನಾನು ಇಷ್ಟು ಕೂಲಾಗಿ ಕೇಳ್ತಾರೆ ಅಂತಂದರೆ ತುಂಬ ಏಟಾಗಿದೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ, ಇವ್ರು ಹೋಗಿ ಬೆಳಗ್ಗೆ ಅಷ್ಟೊತ್ತಿಗೆ ಬಂದಿದ್ದಾರೆ, ಅಷ್ಟು ಚೆನ್ನಾಗಿ ಕೇಳ್ತಿದ್ದಾರೆ ಅಂತಂದರೆ ಆಮೇಲೆ ಆ ಕಾಳಜಿ ಇದೆಯಲ್ಲ ಬೇರೆಯವರಿಗೆ, ನನಗೆ ಸ್ವಲ್ಪ ನೋವಾಗಿದ್ದು ಪರವಾಗಿಲ್ಲ, ಬೇರೆಯವ್ರಿಗೆ ನೋವಾಗೋದ ರೀತಿ